ನನ್ನ ಅಣ್ಣ ಒಂದು ಮೆಂತ್ಯ ಸೊಪ್ಪಿನ ಚಟ್ನಿಯ ರೆಸಿಪಿ ಕಳಿಸಿದ್ದ ನಿನ್ನೆ. ಯಾರು ರಾಮಚಂದ್ರ ಹೊಳ್ಳರು ಮಾಡಿರುವ ಮೆಂತ್ಯ ಸೊಪ್ಪಿನ ಚಟ್ನಿ. ಹಾಗೆ ಅದನ್ನು ಟ್ರೈ ಮಾಡಬೇಕು ಅಂತ ಇಂಡಿಯನ್ ಸ್ಟೋರಿಗೆ ಹೋಗಿ ಒಂದು ಒಳ್ಳೆ ಮೆಂತ್ಯ ಸೊಪ್ಪಿನ ಕಟ್ಟು ತಂದಿದ್ದೇನೆ. ಬೇರು ಸಮೇತ ಇರೋದು, ಒಳ್ಳೆ ಫ್ರೆಶ್. ಈಗ ಇದನ್ನು ಸುರುವಿಗೆ ಎಲೆ ಎಲ್ಲ ಬಿಡಿಸಿ ಒಳ್ಳೆ ಚಂದ ಮಾಡಿ ತೊಳಿಬೇಕು. ಉಪ್ಪು ನೀರಲ್ಲಿ ಹಾಕಿ ತೊಳಿಬೇಕು ಅಂತ ಹೇಳಿದ್ದಾರೆ ಹೊಳ್ಳರು. ಹಾಗೆ ಎಲ್ಲ ಎಲೆ ಬಿಡಿಸಿ ಚಂದ ಮಾಡಿ ತೊಳೆದು ಇಡ್ತೇನೆ. ಈಗ ಮೆಂತ್ಯ ಸೊಪ್ಪು ತೊಳೆದಿಟ್ಟಿದ್ದೇನೆ ಚಂದ ಮಾಡಿ. ಈಗ ಹೊಳ್ಳರು ಹೇಳಿದ್ದಾರೆ 2 ಚಮಚ ಉದ್ದಿನ ಬೇಳೆ, 2 ಚಮಚ ಕೊತ್ತಂಬರಿ ಹಾಕಬೇಕು ಅಂತ. ಈಗ ಯಾವ ಚಮಚ ಅಂತ ಗೊತ್ತಿಲ್ಲ. ಅವರು ಒಂದು ದೊಡ್ಡ ಕಪ್ಪಲ್ಲಿ ಹಾಕಿದ್ದಾರೆ 2 ಚಮಚ ಅಂತ ತೆಗೆದು. ಈಗ ನಾನು ಒಂದು ದೊಡ್ಡ ಚಮಚ 1 ಟೇಬಲ್ ಸ್ಪೂನ್ ತಗೊಳ್ತೇನೆ. ಯಾಕಂದರೆ ಅವರ ಮೆಂತ್ಯ ಸೊಪ್ಪು ಸಣ್ಣ ಕಟ್ಟು ಕಾಣಿಸಿದೆ ನನಗೆ, ಒಂದು ಕಟ್ಟು ಅಂತ. ನಾನು ತಂದ ಕಟ್ಟು ಒಂದು ಸ್ವಲ್ಪ ದೊಡ್ಡದುಂಟು. ಕಟ್ಟು ಒಂದೇ, ಆದರೆ ಅವರ ಒಂದು ಕಟ್ಟಕ್ಕಿಂತ ನನ್ನ ಕಟ್ಟು ದೊಡ್ಡದುಂಟು. ಹಾಗೆ ಚಮಚ ನಾನು ಒಂದು ದೊಡ್ಡ ಚಮಚದಲ್ಲಿ 2 ಚಮಚ ಹಾಕ್ತೇನೆ ಅಂದಾಜಿಗೆ. ಈಗ ಉದ್ದಿನ ಬೇಳೆಯನ್ನು ಹುರಿದುಕೊಳ್ಬೇಕು, ಎಣ್ಣೆ ಇಲ್ಲದೆ ಡ್ರೈ ರೋಸ್ಟ್. ಸ್ವಲ್ಪ ಕೆಂಪಾಗಲಿ ತನಕ ಹುರಿಬೇಕಂತೆ. ಹಾಗೆ ಇದು ಉದ್ದಿನ ಬೇಳೆ ಮತ್ತು ಅಂಥದ್ದು ಕೊತ್ತಂಬರಿ. ಉದ್ದಿನ ಬೇಳೆ ಒಂದು ಸ್ವಲ್ಪ ಹೊತ್ತು ಬಿಸಿ ಆದ ಮತ್ತೆ ನಾನು ಕೊತ್ತಂಬರಿ ಹಾಕ್ತೇನೆ. ಯಾಕಂದರೆ ಕೊತ್ತಂಬರಿ ಸ್ವಲ್ಪ ಬೇಗ ರೋಸ್ಟ್ ಆಗ್ತದೆ. ಉದ್ದಿನ ಬೇಳೆಗೆ ಸ್ವಲ್ಪ ಹೊತ್ತು ಬೇಕು. ಈಗಲೇ ಕೊತ್ತಂಬರಿ ಹಾಕಿದರೆ ಕೊತ್ತಂಬರಿ ಬೇಗ ಆಗ್ತದೆ. ಅದಕ್ಕೆ ಸ್ವಲ್ಪ ಕಂದು ಬಣ್ಣ ಬರ್ತಾ ಉಂಟು. ಈಗ ನಾನು ಕೊತ್ತಂಬರಿ ಹಾಕ್ತೇನೆ. ಸ್ವಲ್ಪ ಹೊತ್ತು ಹುರಿದಿದ್ದಕ್ಕೆ ಮೆಣಸು ಹಾಕ್ತೇನೆ, ಕೆಂಪು ಮೆಣಸು. ಅದರಲ್ಲಿ ಅವರು ಬ್ಯಾಡಗಿ ಮೆಣಸು ಒಂದು 4-5 ಹಾಕಿ ಅಂತ ಹೇಳಿದ್ದಾರೆ. ನಾನು ಇಲ್ಲಿ ನನ್ನ ಹತ್ರ ಇರುವ ಮೆಣಸಿನ ಖಾರಕ್ಕೆ ತಕ್ಕಂತೆ ಒಂದು ಕೆಲವು ತುಂಡು ಹಾಕ್ತೇನೆ. ಈಗ ಒಳ್ಳೆ ಕೆಂಪು ರೋಸ್ಟ್ ಆಗಿದೆ. ಒಳ್ಳೆ ಪರಿಮಳ ಸಹ ಬರ್ತಾ ಉಂಟು. ಕ್ಯಾಮರಾದಲ್ಲಿ ಪರಿಮಳ ರೆಕಾರ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ನನಗೆ ಒಳ್ಳೆ ಪರಿಮಳ ಬರ್ತಾ ಉಂಟು ನೋಡಿ. ಇಲ್ಲಿ ಕೆಂಪು ಆಗ್ತಾ ಉಂಟು. ಇನ್ನು ಹೊತ್ತು ಬಿಟ್ಟರೆ ಇದು ಸುಟ್ಟು ಹೋಗ್ತದೆ. ಹಾಗೆ ಆಫ್ ಮಾಡುವ. ಇಷ್ಟು ಸಾಕು. ಈಗ ತೊಳೆದಿಟ್ಟ ಮೆಂತ್ಯ ಸೊಪ್ಪನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹುರಿದುಕೊಳ್ಳಬೇಕಂತೆ. ಹಾಗೆ ನನ್ನ ಮಗ ಇಲ್ಲಿ ಚಟ್ನಿ ಹುಡಿ ಮಾಡಲಿಕ್ಕೆ ಹುರಿದ ಎಣ್ಣೆ ಉಂಟು ಇಲ್ಲಿ, ಹಾಗೆ ಪ್ಯಾನಲ್ಲಿ ಅದನ್ನೇ ಉಪಯೋಗಿಸ್ತಾ ಇದ್ದೇನೆ. ಅದರಲ್ಲಿ ಮೆಂತ್ಯ ಸೊಪ್ಪು ಹಾಕಿ ಸಣ್ಣ ಉರಿಯಲ್ಲಿ ಮೆಂತ್ಯ ಸೊಪ್ಪನ್ನು ಹುರಿದುಕೊಳ್ಳಬೇಕಂತೆ. ಮತ್ತು ಅದಕ್ಕೆ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು ಹಾಕಬೇಕು ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ನನಗೆ ನಮ್ಮ ಮನೆಯ ರುಚಿಗೆ ಈ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ಆಗಬಹುದು ಅಂತ ಅನ್ನಿಸ್ತದೆ. ಅದಕ್ಕೆ ನಾನು ಸ್ವಲ್ಪ ನೆಲ್ಲಿಕಾಯಿ ಗಾತ್ರದ ನಿಂಬೆಹಣ್ಣು ಹುಣಸೆ ಹಣ್ಣು ಉಪಯೋಗಿಸ್ತೇನೆ. ಮತ್ತು ಹುಳಿ ಕಮ್ಮಿ ಆಯಿತು ಅಂತ ಅನಿಸಿದರೆ ಮತ್ತೆ ಸೇರಿಸ್ಕೊಂಡ್ರೆ ಆಯಿತು, ಹುಳಿ ಜಾಸ್ತಿ ಆಗೋದಕ್ಕಿಂತ. ಹಾಗೆ ಫಸ್ಟ್ ಇದನ್ನು ಹುರಿದುಕೊಳ್ಳುವ. ಇದು ಹುರಿದಾದ ಮತ್ತು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯೂ ಹಾಕಬೇಕು ಮತ್ತು ಹುಣಸೆ ಹಣ್ಣು ಸೇರಿಸ್ಬೇಕು. ಈಗ ಹುಳಿ ಹಾಕ್ತೇನೆ. ಅವರು ಯಾಕೆ ಅಷ್ಟು ನಿಂಬೆ ಗಾತ್ರದ್ದು ಅಂತ ಹೇಳಿದ್ದಿರ್ಬೋದು ಅಂದರೆ, ಮೆಂತ್ಯ ಸೊಪ್ಪು ಮತ್ತು ಮೆಂತ್ಯ ಬೀಜ ಎಲ್ಲದು ಒಂದು ಸ್ವಲ್ಪ ಕಹಿ ಬರ್ತದೆ. ಅದಕ್ಕೆ ಸ್ವಲ್ಪ ಹುಳಿ, ಒಂದು ತುಂಡು ಬೆಲ್ಲ ಹಾಕಿದರೆ
ಸ್ವಲ್ಪ ಕಹಿ ತಗ್ತದೆ, ಅದಕ್ಕೆ ಅವರು ಅಷ್ಟು ಹುಳಿ ಹಾಕಲಿಕ್ಕೆ ಹೇಳಿದ್ದಿರ್ಬೋದು. ಅದು ಮತ್ತು ನಾವು ರುಚಿ ನೋಡಿ ಬೇಕಿದ್ದರೆ ಹಾಕುವ. ಈಗ ಇದಕ್ಕೆ ಕಾಯಿ 1 ಕಪ್ ಕಾಯಿ ಅಂತೇಳಿ ಹೇಳಿದರು ಅವರು. ನಾನು ಅದನ್ನು 1 ಕಪ್ಪೆ ಹಾಕ್ತಾ ಇದ್ದೇನೆ, ನನ್ನ ಹತ್ರ ಇರುವ ಮೆಂತ್ಯ ಸೊಪ್ಪಿನ ಕಟ್ಟಿಗೆ ಅನುಗುಣವಾಗಿ. ಇದನ್ನು ಹಾಕಿ ಸ್ವಲ್ಪ ಇದರಲ್ಲಿ ಬಾಡಿಸಬೇಕು. ಹೀಗೆ ಯಾಕೆ ಹುರಿಯುವುದು ಅಂದರೆ ಅದು ಸ್ವಲ್ಪ 1-2 ದಿನ ಇಡ್ಲಿಕ್ಕಾಗ್ತದೆ. ಹೀಗೆ ಹಸಿ ಕಾಯಿ ಹಾಕಿ ಹಾಗೆ ಇಟ್ಟರೆ ಹಾಳಾಗ್ತದೆ ಬೇಗ. ಇವತ್ತೇ ಮುಗಿಸಬೇಕು ತಿಂದು, ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಅಷ್ಟು ಒಳ್ಳೆಯದಿರುವುದಿಲ್ಲ. ಅದೇ ಸ್ವಲ್ಪ ಹುರಿದು ಹಾಕಿದರೆ ಅಷ್ಟು ಬೇಗ ಹಾಳಾಗೋದಿಲ್ಲ. ಹಸಿ ಕಾಯಿ ಯಾವಾಗಲೂ ಬೇಗ ಹಾಳಾಗೋದು. ಹಾಗೆ ಸ್ವಲ್ಪ ಹುರಿದು ಮತ್ತು ಚಟ್ನಿ ಮಾಡು. ಈಗ ಸ್ವಲ್ಪ ಒಳ್ಳೆ ಮಾಡಿ ಹುರಿತೇನೆ. ಈಗ ತುಂಬ ಹೊತ್ತು ಹುರಿತಾ ಇರಬೇಕಂತಿಲ್ಲ, ಸ್ವಲ್ಪ ತೆಂಗಿನಕಾಯಿ ಹಸಿ ಹೋಗುವವರೆಗೆ ಸ್ವಲ್ಪ ಹುರಿದ್ರೆ ಸಾಕು. ಅದು ಹಸಿ ಹೋಗುವುದು ಎಂತ ಅಂತೇಳಿ ಹೇಳಿದರೆ ಅದು ನಿಮಗೆ ಅಡುಗೆ ಮಾಡಿ ಮಾಡಿ ಗೊತ್ತಾಗ್ತದೆ. ಗೊತ್ತಿಲ್ಲದವರಿಗೆ 1-2 ನಿಮಿಷ ಮೀಡಿಯಮ್ ಬೆಂಕಿಯಲ್ಲಿ ಕೈ ಆಡಿಸಿ ಮತ್ತು ಅದು ಸ್ವಲ್ಪ ತಣ್ಣಗೆ ಆಗಲಿಕ್ಕೆ ಬಿಡಿ. ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ತಣ್ಣಗೆ ಆಗಬೇಕು. ಮತ್ತು ಈ ಹುರಿದಿಟ್ಟದನ್ನು ಇದನ್ನು ಸೇರಿಸಿ ಉಪ್ಪು ಸೇರಿಸಿ ಗ್ರೈಂಡ್ ಮಾಡಿಕೊಳ್ಳಬೇಕು. ಈಗ ಮಿಕ್ಸಿಗೆ ಹಾಕಿದ್ದೇನೆ ಎಲ್ಲ ಹುರಿದಿಟ್ಟದ್ದು ಮತ್ತು ಕಾಯಿ ಮೆಂತೆ ಎಲ್ಲದು. ಈಗ ಗ್ರೈಂಡ್ ಮಾಡುವ. ಉಪ್ಪು ಸೇರಿಸಿದ್ದೇನೆ, ಈಗ ಗ್ರೈಂಡ್ ಮಾಡುವ. ಗ್ರೈಂಡ್ ಮಾಡುವಾಗ ಒಂದೇ ಸರಿ ತುಂಬ ನೀರು ಹಾಕೋದು ಬೇಡ, ಒಂದು ಸ್ವಲ್ಪ ಸ್ವಲ್ಪವೇ ನೋಡಿಕೊಂಡು ನೀರು ಹಾಕಿ, ಇಲ್ಲ ಇದ್ದರೆ ಅದು ಸರಿಯಾಗಿ ಗ್ರೈಂಡ್ ಆಗೋದಿಲ್ಲ. ಮತ್ತು ನಾನು ಗ್ರೈಂಡ್ ಮಾಡಿ ಒಂದು ಸ್ವಲ್ಪ ರುಚಿ ನೋಡಿದೆ, ಉಪ್ಪು ಹುಳಿ ಎಲ್ಲ ಸರಿ ಉಂಟು. ಆದರೆ ನನಗೆ ಒಂದು ಯಾವಾಗಲೂ ಮೆಂತೆ ತಂಬಳಿಯ ಅಲ್ಲ, ಮೆಂತೆದು ಪಲ್ಯವ ಅಲ್ಲ, ಎಂತ ಮಾಡೋದಿದ್ರು ಮೆಂತೆದು ಒಂದು ಸಣ್ಣ ತುಂಡು ಬೆಲ್ಲ ಹಾಕಿದರೆ ರುಚಿ ನನಗೆ. ಹಾಗೆ ನಾನು ಒಂದು ಸಣ್ಣ ಪೀಸು ಬೆಲ್ಲ ಸೇರಿಸ್ತೇನೆ ಅದಕ್ಕೆ. ಅದರ ಆ ಕಹಿ ರುಚಿ ಸ್ವಲ್ಪ ತಗ್ಗಿ ಹುಳಿಯೊಟ್ಟಿಗೆ ಬೆಲ್ಲವು ಸೇರಿ ಒಳ್ಳೆಯದಾಗ್ತದೆ ನನ್ನ ಬಾಯಿಗೆ. ಮತ್ತು ಎಲ್ಲರಿಗೂ ಬೇಕಾಗಲಿಕ್ಕಿಲ್ಲ, ನಿಮ್ಮ ರುಚಿಗೆ ತಕ್ಕಂತೆ ಸೇರಿಸಿಕೊಳ್ಳಿ. ಚಟ್ನಿ ರೆಡಿಯಾಗಿದೆ. ಇದರಲ್ಲಿ ಯಾಕೆ ಕ್ಯಾಮರಾದಲ್ಲಿ ತುಂಬ ಹಸಿರು ತೋರಿಸ್ತಾ ಉಂಟು, ಇಷ್ಟು ಹಸಿರಿಲ್ಲ. ಅದು ಕ್ಯಾಮರಾದಲ್ಲಿ ಹಾಗೆ ತೋರಿಸ್ತಾ ಉಂಟು, ಆದರೆ ನಿಜವಾಗಿ ನೋಡಿದರೆ ಅಷ್ಟು ಹಸಿರಿಲ್ಲ ನನ್ನ ಮಿಕ್ಸಿಯಲ್ಲಿ. ಹಾಗೆ ಬಣ್ಣವನ್ನು ಸ್ವಲ್ಪ ಇಗ್ನೋರ್ ಮಾಡಿ. ಇದು ತುಂಬ ಕೆಂಪು ಬಣ್ಣವೂ ಇಲ್ಲ, ಆದರೆ ಇಷ್ಟು ಹಸಿರೂ ಇಲ್ಲ. ಚಟ್ನಿ ರೆಡಿ. ಒಳ್ಳೆಯದುಂಟು ಚಟ್ನಿ. ಸ್ವಲ್ಪ ಕಹಿ ರುಚಿ ಇರ್ತದೆ ಸೈಡಲ್ಲಿ. ಅನ್ನ ಗಂಜಿಯೊಟ್ಟಿಗೆ ಒಳ್ಳೆಯದಾಗ್ಬೋದು.